ಎಲ್ರಿಗೂ ಜೈ ಭೀಮ್. ಕಳೆದ ಒಂದು 4-5 ವರ್ಷ ಮುಂಚೆ ಒಂದು ಶಬ್ದ ಕೇಳ್ತಿದ್ದೀವಿ ನಾವು. ಅದು ಏನಂದರೆ CAA ಮತ್ತು NRC ಅಂತೇಳಿ. ಅದು ಬೇರೆ ದೇಶದಿಂದ ಬಂದು ಇಲ್ಲೇನಾದರೂ ವಾಸ ಮಾಡಬೇಕಾದ್ರೆ ಅಂಥವ್ರಿಗೆ ಇದೆಲ್ಲ ದಾಖಲಾತಿ ಬೇಕು. ಅವ್ರ ತಾತ ಮುತ್ತಾತ ಅವ್ರ ಅಪ್ಪ ಅವ್ರ ಮಕ್ಕಳು ಏನೇನು ಮಾಡ್ತಿದ್ರು ಎಲ್ಲ ದಾಖಲಾತಿ ಬೇಕು ಇಲ್ಲಿ ವಾಸ ಮಾಡೋಕ್ಕೆ ಅಂತ. ಈಗ BBMPಯಲ್ಲಿ ಮತ್ತು ಕರ್ನಾಟಕ ಸರ್ಕಾರ ಒಂದು ಆದೇಶ ಮಾಡಿದೆ. ಏನಂದರೆ ಸಿಂಧುತ್ವ ಅಂತೇಳಿ. ಸಿಂಧುತ್ವ ಅಂದರೆ ಅದರಲ್ಲಿ SC ಅವ್ರಿಗೆ ಮಾತ್ರ ಅವ್ರ ತಂದೆ ಮತ್ತು ಅವ್ರ ತಾತ ಅಥವಾ ಅವರು SC ಸೇರಿದ್ದು ಏನು ದಾಖಲೆ ಬೇಕು ಅನ್ನೋದನ್ನು ಹುಡುಕಿ ತೊಗೊಂಬರ್ರಿ ಅನ್ನೋ ಲೆಕ್ಕದಲ್ಲಿ ಇವರು ಸಿಂಧುತ್ವ ಮಾಡ್ತಾಯಿದ್ದಾರೆ. ಈಗ ಪೌರ ಕಾರ್ಮಿಕರನ್ನ ಕಾಯಂ ಮಾಡೋಕ್ಕೆ ಇದು ಸಿಂಧುತ್ವ ತೊಗೊಬರೋ ಬದಲು ಈಗ ಸುಮಾರು 20 ವರ್ಷ 30 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಆ ಕೆಲಸದ ಆಧಾರದ ಮೇಲೆ ಬಯೋಮೆಟ್ರಿಕ್ ನಂಬರು ಮತ್ತು ಆಧಾರ್ ನಂಬರು, ಪಾಸ್ಬುಕ್ಕು, ಅವ್ರ ಸಂಬಳ ತೊಗೊಂಡಿದ್ದಾರಲ್ಲ ಅದು, ಮತ್ತು ಅವರು ಇಲ್ಲಿ ವಾಸ ದೃಢೀಕರಣ ಪತ್ರ ತೊಗೊಂಡ್ರೆ ಸಾಕು. ಈ ಸಿಂಧುತ್ವ ಬೇಕಂತ ಏನೇನು ಅವಶ್ಯಕತೆ ಇಲ್ಲ. ಈ ಸರ್ಕಾರ ಮತ್ತು BBMP ಅವ್ರ ಮನಸ್ಸು ಮಾಡಿದ್ರೆ ಸಾಕು, ಪೌರ ಕಾರ್ಮಿಕರೆಲ್ಲರೂ ಕಾಯಂ ಮಾಡ್ಬೋದು. ಆದರೆ ಸಿಂಧುತ್ವ ಬೇಕಂದರೆ ಮಿನಿಮಮ್ ಅಂದರೂ 1 ತಿಂಗಳು ಅಥವಾ 2 ತಿಂಗಳು ಆಗೇ ಆಗುತ್ತೆ. ಯಾಕೆಂದರೆ ಪೌರ ಕಾರ್ಮಿಕರು ಯಾರು ವಿದ್ಯಾವಂತರಲ್ಲ, ಅವ್ರ ತಂದೆಯವರು ಕೂಡ ವಿದ್ಯಾವಂತರು ಇರಲ್ಲ, ಯಾರೋ ಅಲ್ಪ ಸ್ವಲ್ಪ ವಿದ್ಯಾವಂತರು ಇರ್ಬೋದು. ಆದರೆ ಪರಿಪೂರ್ಣವಾಗಿ ಯಾರೂ ವಿದ್ಯಾವಂತರು ಇಲ್ಲ. ಅದಕ್ಕಾಗಿ ದಯವಿಟ್ಟು BBMP ಮುಖ್ಯ ಆಯುಕ್ತರು ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಅವರು ಎಲ್ಲರೂ ಕೂತ್ಕೊಂಡು ಮಾತಾಡಿ ಈ ಸಿಂಧುತ್ವ ಬದಲು ಈಗ ನಾವು ಹೇಳಿದ್ವಲ್ಲ, ಏನು ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡು ಮತ್ತು ವೋಟರ್ ID ಅಥವಾ ಬಯೋಮೆಟ್ರಿಕ್ ನಂಬರು ಅಥವಾ ಅವ್ರ ಪಾಸ್ಬುಕ್ಕು ಇದು ತಗೊಂಡು ಅವ್ರನ್ನ ಕಾಯಂ ಮಾಡಿದ್ರೆ ಸಾಕು. ಈಗ ಸಿಂಧುತ್ವ ಮಾಡೋಕ್ಕೆ ಒಬ್ಬೊಬ್ಬರು 30-40 ಲಕ್ಷ ಕೇಳ್ತಿದ್ರೆ, 1000 ಕೇಳ್ತಿದ್ರೆ ಎಲ್ಲಿಂದ ತರ್ತಾರೆ ಪಾಪ? ಬಡವರು ಎಲ್ಲಿಂದ ತರ್ತಾರೆ? ಪೌರ ಕಾರ್ಮಿಕರು 30,000-40,000 ಅಂದರೆ ಕಷ್ಟ ಆಗುತ್ತೆ. ದಯಮಾಡಿ ಸರ್ಕಾರಕ್ಕೆ ಕಳಂಕ ಬರಬಾರ್ದು, BBMPಗೆ ಕಳಂಕ ಬರಬಾರ್ದು. ಅಂದರೆ ತುಂಬ ಈಸಿ. ಅವ್ರೇನು ಕೆಲಸ ಮಾಡ್ತಿದ್ರು, ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅದು ಐಡೆಂಟಿ ತಗೊಂಡ್ರೆ ಸಾಕು. ಅದು ಬಿಟ್ಟು ನೀವು ಬೇರೆ ಏನಾದ್ರು ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಅಕಸ್ಮಾತ್ ಯಾರಾದರೂ ಸುಳ್ಳು ಹೇಳ್ಕೊಂಡು SC ಕೋಟದಲ್ಲಿ ಏನಾದ್ರು ಮಾಡ್ಕೊಂಡಿದ್ರೆ ಅಂಥವ್ರನ್ನ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಬೇಕಾದ್ರೆ ತಮಟೆ ಬಾರಿಸಿ 4 ಜನ ಅಕ್ಕಪಕ್ಕ ಸುತ್ತಮುತ್ತ ಯಾರು ಇದ್ದಾರೆ ಅವ್ರನ್ನ ಕರೆಸ್ಬಿಟ್ಟು, ನೋಡಿ ಇವರು SC ಸಮುದಾಯಕ್ಕೆ ಸೇರಿದವರು, ಇವರು ಪೌರ ಕಾರ್ಮಿಕ ಕೆಲಸಕ್ಕೆ ಆಯ್ಕೆ ಆಗಿದ್ದಾರೆ ಅಂತೇಳಿ. ಯಾವಾಗ ಡೌಟ್ ಬಂದರೆ, ಡೌಟ್ ಇಲ್ಲಾಂದರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಹೇಳ್ಬೋದು, ನಾನು SC ಸಮುದಾಯಕ್ಕೆ ಸೇರಿದ್ದವನು, ನಾನು ಪೌರ ಕಾರ್ಮಿಕ, ಇದೇ ಕೆಲಸ ಮಾಡ್ತಾಯಿದ್ದೀನಿ ಇಷ್ಟು ವರ್ಷದಿಂದ ಅಂತೇಳಿ ಬಹಿರಂಗವಾಗಿ ಹೇಳ್ಕೊಳ್ಳೋರಿಗೆ ಏನು ತೊಂದರೆ ಇಲ್ಲ. ಸುಳ್ಳು ಹೇಳ್ಕೊಂಡು ಅಥವಾ ದುಡ್ಡು ಕಾಸು ಕೊಟ್ಟು ಕೆಲಸಕ್ಕೆ ಸೇರಿರೋರು ಸುಮ್ಮನೆ ಬಯೋಮೆಟ್ರಿಕ್ ಹಾಕ್ಬಿಟ್ಟು ಸಂಬಳ ತಗೊಳ್ಳೋರಿಗೆ ಇದು ಅನ್ವಯಿಸುತ್ತೆ. ದಯಮಾಡಿ ಇಂಥ ಕೆಲಸ ಎಲ್ಲರಿಗೂ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಯಾರ ಮೇಲೆ ಅನುಮಾನ ಬರುತ್ತೋ ಅಂಥವ್ರ ಮೇಲೆ ನೀವು ಸಿಂಧುತ್ವ ತೊಗೊಂಬರೋದು ಉತ್ತಮ. ಅದು ಬಿಟ್ಟು ನೀವು ಎಲ್ಲರಿಗೂ ಮಾಡೋದ್ರಲ್ಲಿ ಇದು ಏನು CAA NRC ಆಯ್ತಲ್ಲ, ಆ ಥರ ಗೊಂದಲ ಆಗುತ್ತೆ. ಮತ್ತೆ ಪೌರ ಕಾರ್ಮಿಕರೆಲ್ಲ ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡ್ದಿರಾ ಏನೋ ಒಳ್ಳೆ ಸುವರ್ಣ ಗಳಿಗೆ ಬಂದಿದೆ, ಒಳ್ಳೆಯ ಅವಕಾಶ ಬಂದಿದೆ ಪೌರ ಕಾರ್ಮಿಕರಿಗೆ. ಒಂದು ಅವಕಾಶದಲ್ಲಿ ಇದೊಂದು ಕೊಟ್ಬಿಟ್ರೆ ತುಷಾರ್ ಗಿರಿನಾಥ್ ಅವ್ರಿಗೂ ಒಳ್ಳೆ ಹೆಸರು ಬರುತ್ತೆ, ಸಿದ್ದರಾಮಯ್ಯ ಅವ್ರಿಗೂ ಒಳ್ಳೆ ಹೆಸರು ಬರುತ್ತೆ, DK ಶಿವಕುಮಾರ್ಗೂ ಒಳ್ಳೆ ಹೆಸರು ಬರುತ್ತೆ. ಪೌರ ಕಾರ್ಮಿಕರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರುತ್ತೆ. ಇದೊಂದು ಅವಕಾಶ ನೀವು ಮಾಡಿಕೊಟ್ರೆ, ಹೆಂಗೋ ನಾವು ಕಮಿಷನರ್ಗೆ ಲೆಟ್ರ್ ಕೊಟ್ಟಿದ್ದೀವಿ, ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಪರಿವರ್ತನಾ ಸಂಘದಿಂದ ನಾವು ಲೆಟ್ರ್ ಕೊಟ್ಟಿದ್ದೀವಿ. ಆ ಲೆಟ್ರ್ ಏನಂದರೆ ಸಿಂಧುತ್ವ ಬದಲು ID ಕಾರ್ಡು, ವೋಟರ್ ID, ರೇಷನ್ ಕಾರ್ಡು ಇವೆಲ್ಲ ಏನಿದೆಯೋ ಅದನ್ನು ಪಡ್ಕೊಂಡು ಇವ್ರನ್ನ ಕಾಯಂ ಮಾಡಬೇಕಂತೇಳಿ ಲೆಟ್ರ್ ಕೊಟ್ಟಿದ್ದೀವಿ. ಅದನ್ನು ಗಮನ ಕೊಟ್ಟು ಅದು ಪರಿಗಣಿಸಿದ್ರೆ ತುಷಾರ್ ಗಿರಿನಾಥ್ ಅವರು ಎಲ್ಲ ಪೌರ ಕಾರ್ಮಿಕರಿಗೂ ಒಳ್ಳೆಯದಾಗುತ್ತೆ. ಅವರು ನೆಮ್ಮದಿ ಜೀವನ ಮಾಡ್ಬೋದು. ಜೊತೆಗೆ ಎಲ್ಲರೂ ನಿಮ್ಮ ಹೆಸರು ಹೇಳ್ಕೊಂಡು 1-2 ಹೊತ್ತು ಊಟ ಮಾಡ್ಬೋದು, ಕೆಲಸನೂ ಸ್ವಲ್ಪ ಕಾಯಂ ಆಗುತ್ತೆ ಅಂತೇಳಿ ಖುಷಿಯಿಂದ ಜೀವನ ಮಾಡ್ಬೋದು. ಮತ್ತೆ ಸಿಂಧುತ್ವ ಅಂದರೆ ಮತ್ತೆ ಗೊಂದಲ ಆಗುತ್ತೆ. ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಈ ಪೌರ ಕಾರ್ಮಿಕರ ತುಂಬ ನೊಂದಿದ್ದಾರೆ. 20-30 ವರ್ಷದಿಂದ ಕೆಲಸ ಮಾಡಿರೋರು ತುಂಬ ನೊಂದಿದ್ದಾರೆ. ಎಲ್ಲರಿಗೂ ಇವ್ರಿಗೆ ಅಂತ ಎಲ್ಲರ ಮಾತು ಕೇಳ್ಕೊಂಡು ಸುಮಾರು ದುಡ್ಡುಗಳನ್ನ ನಷ್ಟ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಅವಕಾಶ ಕೊಡ್ತೀರಾ? ಇದೊಂದು ಅವಕಾಶ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀವಿ. ಸಿಂಧುತ್ವ ಬದಲು ಈ 4-5 ಡಾಕ್ಯುಮೆಂಟ್ನ ಪಡೆದು ಅವ್ರನ್ನ ಕಾಯಂ ಮಾಡಬೇಕಂತೇಳಿ ಎಲ್ಲ ಪೌರ ಕಾರ್ಮಿಕರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ. ಜೈ ಭೀಮ್, ಜೈ ಕಾಂಚನ.